ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಹೊಸದಾಗಿ ಆರಂಭ ಆಗಲಿರುವ ಸ್ನೇಹದ ಕಡಲಲ್ಲಿ ಈ ಧಾರಾವಾಹಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮನ್ನ ಯುವರಾಣಿ ಸೀರಿಯಲ್ನಲ್ಲಿ ನಟಿಸಿದ್ದ ಕಾವ್ಯ ಮಹಾದೇವ್ ಮತ್ತು ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಮೂಲಕ ಕಿರುತೆರೆ ಪ್ರೇಕ್ಷಕರಿಗೆ ಚಿರಪರಿಚಿತವಾಗಿರುವ ಚಂದೀಗೌಡ ಈ ಸೀರಿಯಲ್ನ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಸ್ಟಾರ್ ಸುವರ್ಣ ವಾಹಿನಿ ಬಿಡುಗಡೆ ಮಾಡುವ ಪ್ರೋಮೋದಲ್ಲಿ ಸ್ನೇಹದ ಕಡಲಲ್ಲಿ ಧಾರಾವಾಹಿಯ ಕಥಾ ಹಂದರವೇನು ಎಂಬುದು ತಿಳಿಯುತ್ತದೆ. ಈ ಪ್ರೋಮೋದಲ್ಲಿ ನಾಯಕಿ ಕಾವ್ಯ ಮಹಾದೇವನ್ ತನ್ನ ಮೊದಲ ರಾತ್ರಿಯಲ್ಲಿ ತನ್ನ ಪತಿಯ ನಿಜವಾದ ಮುಖವನ್ನು ನೋಡುತ್ತಾಳೆ. ಮದುವೆಯ ಮೊದಲ ರಾತ್ರಿಯಂದು ಪತಿ ನನ್ನ ಗರ್ಲ್ಫ್ರೆಂಡನ್ನು ಇಲ್ಲಿಗೆ ಇನ್ವೈಟ್ ಮಾಡಿದ್ದೀನಿ ಎಂದು ಹೇಳಿ ಆಕೆಯನ್ನು ಅಲ್ಲಿಂದ ಹೊರ ಕಳುಹಿಸುತ್ತಾನೆ. ಇದರಿಂದ ಬೇಜಾರಾದ ನಾಯಕಿ ಇದರ ಬಗ್ಗೆ ಕಂಪ್ಲೇಂಟ್ ಕೊಡಲು ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಾಳೆ. ಆಗ ಪೊಲೀಸರು ಏನೆಂದು ವಿಚಾರಿಸಿದಾಗ ನನ್ನ ಮದುವೆ ಈ ರೀತಿ ಕೆಟ್ಟ ಕನಸಾಗುತ್ತದೆ ಎಂದು ನಾನು ಅಂದುಕೊಂಡಿರಲಿಲ್ಲ, ನಾನು ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ಪೊಲೀಸರಿಗೆ ನಾಯಕಿ ಹೇಳ್ತಾಳೆ. ಆಗ ಇನ್ಸ್ಪೆಕ್ಟರ್ ಮದುವೆ ಎಂದ ಮೇಲೆ 1000 ಇರುತ್ತದೆ, ಹೋಗಮ್ಮ ಮನೆಗೆ ಎಂದು ಹೇಳಿ ಅವಳ ಕಂಪ್ಲೇಂಟನ್ನು ಸ್ವೀಕರಿಸುವುದಿಲ್ಲ. ಆಗ ನಾಯಕಿ ಹಿಂತಿರುಗುತ್ತಿರುವಾಗ ಹೊರಗಡೆ ಜೋರು ಮಳೆ ಸುರಿಯುತ್ತಿದೆ. ಈ ಮಳೆಯಲ್ಲಿ ಒದ್ದೆಯಾಗಿ ಹೊರಗೆ ಹೋಗಬೇಕು ಎನ್ನುವಷ್ಟರಲ್ಲಿ ಹೀರೋ ಬಂದು ಕೊಡೆ ಹಿಡಿಯುತ್ತಾನೆ. ಆಗ ಪೊಲೀಸರು ಯಾರಪ್ಪ ನೀನು ಅವಳ ಗಂಡನ ಎಂದು ಕೇಳಿದಾಗ ಹೀರೋ ಇಲ್ಲ, ನಾನು ಅವಳ ವೆಲ್ವಿಷರ್ ಎನ್ನುತ್ತಾನೆ. ಈ ಮೂಲಕ ಸ್ನೇಹದ ಕಡಲು ಎಂಬುದು ಪ್ರೇಮ ಕಥೆಯಲ್ಲ, ಬರೀ ಕೇವಲ ಇದು ಪ್ರೇಮಕ್ಕೂ ಮೀರಿದ ಸ್ನೇಹದ ಕಥೆ ಎಂಬ ಸೂಚನೆಯನ್ನು ನೀಡಲಾಗುತ್ತದೆ. ಆದರೆ ಸ್ನೇಹದ ಕಡಲಲ್ಲಿ ಸೀರಿಯಲ್ ಯಾವಾಗ ಆರಂಭವಾಗಿದೆ ಎಂಬ ಮಾಹಿತಿ ಸದ್ಯ ಲಭ್ಯವಿಲ್ಲ. ಆದರೆ ಇದು ತೆಲುಗು ಸೀರಿಯಲ್ ನಿನ್ನ ಕೋರಿ ಇದರ ರೀಮೇಕ್ ಎನ್ನಲಾಗ್ತಿದೆ.